Hi friends, welcome back to Presidency Academy. Yesterday class we have already discussed 5 marks important problems in branch accounting. Today we are going to discussing remaining part 15 marks important problems. See the problem. Yajaman and Brothers has a branch at Mysore. All the goods required for sale at Mysore are from Bangalore at cost plus 25%, and all the cash received at branch is banked daily in head office account opened in a bank at Mysore. From the following particulars, prepare the branch account. ಇಲ್ಲಿ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ರಿಮೈನಿಂಗ್ ಪರ್ಟಿಕ್ಯುಲರ್ಸ್ ಏನು ಕೊಟ್ಟಿದ್ದಾರೆ ಒಂದ್ಸಲ ನೋಡಿ. ಸ್ಟಾಕ್ ಆನ್ 1/1/2004 ಇನ್ವಾಯ್ಸ್ ಪ್ರೈಸ್, IP ಅಂದ್ರೆ ಏನ್ರಿ, ಇನ್ವಾಯ್ಸ್ ಪ್ರೈಸ್ 7,900. ಡೆಟಾರ್ಸ್ ಆನ್ 1/1/2004 11,300. ಪೆಟ್ಟಿ ಕ್ಯಾಶ್ 90. ಗೂಡ್ಸ್ ಇನ್ವಾಯ್ಸ್ಡ್ ಟು ಬ್ರಾಂಚ್, ಗೂಡ್ಸ್ ಇನ್ವಾಯ್ಸ್ಡ್ ಇಟ್ ಮೀನ್ ಗೂಡ್ಸ್ ಸೆಂಟ್, goods invoiced to branch 25,000 at a invoice price. Bracket ಅಲ್ಲಿ ಇದೆ ನೋಡಿ, invoice price IP ಅಂತ. Okay, next goods returned to head office at a invoice price 1,000. Bad debts 100. Cash sales 1,400. Provision for bad debts 1,500. Sales return 400. ನೆಕ್ಸ್ಟ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್, ಹೆಡ್ ಆಫೀಸ್ ಇಂದ ಪೇಡ್ ಮಾಡಿರ್ತಕ್ಕಂಥ ಬ್ರಾಂಚ್ ಎಕ್ಸ್ಪೆನ್ಸಸ್ ಗಳು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ರೆಂಟ್ 1,400, ಸ್ಯಾಲರಿ 1,500, ಸೆಂಡ್ರಿ ಎಕ್ಸ್ಪೆನ್ಸಸ್ 700. ನೆಕ್ಸ್ಟ್ ಅಲೋವೆನ್ಸ್ ಟು ಕಸ್ಟಮರ್ 450. ರೆಮಿಟೆನ್ಸ್ ಫಾರ್ ಪೆಟ್ಟಿ ಕ್ಯಾಶ್, ರೆಮಿಟೆನ್ಸ್ ಮೀನ್ಸ್ ಕ್ಯಾಶ್ ಸೆಂಟ್ ಫಾರ್ ಪೆಟ್ಟಿ ಎಕ್ಸ್ಪೆನ್ಸಸ್. ಓಕೆ, remittance for petty cash 280. Stock on 1/1/2004 invoice price, it means closing stock 8,400. Debtors on 1/12/2004 19,500, it means closing debtors. Okay, ಈ ಒಂದು ಪ್ರಾಬ್ಲಮ್ ಅಲ್ಲಿ ಎರಡು ಪಾಯಿಂಟ್ ಗಳನ್ನ ನೀವು ಪಾಯಿಂಟ್ ಔಟ್ ಮಾಡಿ ಇಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. See here, all the goods required to sell at Mysore are from Bangalore at a cost plus 25%. ಇದನ್ನ ಜಸ್ಟ್ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದನ್ನ ನಾವು ಫಾರ್ಮುಲಾದಲ್ಲಿ ಹಾಕಬೇಕಾದ್ರೆ ಗೊತ್ತಾಗುತ್ತೆ. ಕಾಸ್ಟ್ ಪ್ಲಸ್ ಎಟ್ 25%, ಇದನ್ನ ಜಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾಕ್ ಆನ್ 1/1/2004 at invoice price, ಇನ್ವಾಯ್ಸ್ ಪ್ರೈಸ್ IP ಅಂತ ಇದೆಯಲ್ಲ ಅದನ್ನು ಕೂಡ ಜಸ್ಟ್ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ಎಟ್ ಇನ್ವಾಯ್ಸ್ ಪ್ರೈಸ್, ಇದನ್ನು ಜಸ್ಟ್ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಗೂಡ್ಸ್ ಇನ್ವಾಯ್ಸ್ಡ್, ಗೂಡ್ಸ್ ಇನ್ವಾಯ್ಸ್ಡ್ ಮೀನ್ಸ್ ಗೂಡ್ಸ್ ಸೆಂಟ್ ಎಟ್ ಇನ್ವಾಯ್ಸ್ ಪ್ರೈಸ್, ಇನ್ವಾಯ್ಸ್ಡ್ ಪ್ರೈಸ್, ಜಸ್ಟ್ ಇದನ್ನು ಕೂಡ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟಾಕ್ ಆನ್ 1/12/2004 ಎಟ್ ಇನ್ವಾಯ್ಸ್ಡ್ ಪ್ರೈಸ್, ಇನ್ವಾಯ್ಸ್ಡ್ ಪ್ರೈಸ್ ಮತ್ತು ಕಾಸ್ಟ್ ಪ್ಲಸ್ ಏನ್ ಬಂದಿದೆ ಈ ಪ್ರಾಬ್ಲಮ್ ನಲ್ಲಿ ಜಸ್ಟ್ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಫಾರ್ಮುಲಾ ಹಾಕಬೇಕಾದ್ರೆ ಕಾಸ್ಟ್ ಪ್ಲಸ್ ಅಂದ್ರೆ ಏನು, ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. See these 4 formulas. When invoice price and percentage of loading on cost price is given, ಅವಾಗಲೇ ಪ್ರಾಬ್ಲಮ್ ನೋಡ್ಬೇಕಾದ್ರೆ ಒಂದ್ ಸ್ವಲ್ಪ ನೀವು ಪಾಯಿಂಟ್ ಔಟ್ ಮಾಡಿ ಇಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ರಿ ಅಂತ ಹೇಳಿದೆ. ಅದೇನ್ ಕೊಟ್ಟಿದ್ದ, ಪರ್ಸೆಂಟೇಜ್ ಎಟ್ ಕಾಸ್ಟ್ ಪ್ಲಸ್ ಅಂದ್ರೆ ಲೋಡಿಂಗ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾವ್ರಿ, ಕಾಸ್ಟ್ ಪ್ಲಸ್ 25% ಅಂತ ಕೊಟ್ಟಿದ್ದ. ಅಂದ್ರೆ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಆನ್ ಕಾಸ್ಟ್ ಪ್ರೈಸ್ ಅಂದ್ರೆ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಏನಾದ್ರೂ ಅವನು ಕಾಸ್ಟ್ ಪ್ಲಸ್ ಅಥವಾ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದ ಅಂದ್ರೆ. ಆಮೇಲೆ ವೆನ್ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಗೂಡ್ಸ್ ಸೆಂಟ್, ಗೂಡ್ಸ್ ರಿಟರ್ನ್, ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್, ಇವು ನಾಲ್ಕು ಇನ್ವಾಯ್ಸ್ ಪ್ರೈಸ್ ಕೊಟ್ಬಿಟ್ಟು
ರಿಮೈನಿಂಗ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಏನಾದ್ರು ಅವನು ಕಾಸ್ಟ್ ಪ್ರೈಸ್ ಕೊಟ್ಟಿದ್ದ ಅಂದ್ರೆ ಫಸ್ಟ್ ಫಾರ್ಮುಲಾ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂತೀನಿ. ಯಾವಾಗ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಅವನು ಗೂಡ್ಸ್ ಅಂಡ್ ಗೂಡ್ಸ್ ರಿಟರ್ನ್ಡ್, ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ನ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿರ್ತಾನೆ ಮತ್ತು ಪರ್ಸೆಂಟೇಜ್ ಆಫ್ ಲೋಡಿಂಗ್ ಅನ್ನ ಕಾಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟಿರ್ತಾನೆ ಅನ್ನೋದಾದ್ರೆ ನಾವು ಫಸ್ಟ್ ಫಾರ್ಮುಲಾ, ಯಾವ ಫಾರ್ಮುಲಾ ಇದು, ಲೋಡಿಂಗ್ ಈಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್, ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಯಾವಾಗ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಇನ್ವಾಯ್ಸ್ ಪ್ರೈಸ್ ಕೊಟ್ಬಿಟ್ಟು ಪರ್ಸೆಂಟೇಜ್ ಆಫ್ ಲೋಡಿಂಗ್ ನಾವು ಕಾಸ್ಟ್ ಪ್ರೈಸ್ ಕೊಟ್ಟಿದ್ರೆ ನಾವು ಫಸ್ಟ್ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಓಕೆ, ಸಿ ದ ಸೆಕೆಂಡ್ ಫಾರ್ಮುಲಾ, ವೆನ್ ಇನ್ವಾಯ್ಸ್ ಪ್ರೈಸ್ ಅಂಡ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಆನ್ ಇನ್ವಾಯ್ಸ್ ಪ್ರೈಸ್, ಅಂದ್ರೆ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರೇಟ್ಗಳು ಅಂದ್ರೆ ಗೂಡ್ಸ್ ಸೆಂಟ್, ಗೂಡ್ಸ್ ರಿಟರ್ನ್, ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್, ಇವು ನಾಲ್ಕು ಸೇಮ್ ಇನ್ವಾಯ್ಸ್ ಪ್ರೈಸ್ ಕೊಟ್ಬಿಟ್ಟು ಅಂಡ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಅಲ್ಲಿ ಕಾಸ್ಟ್ ಪ್ಲಸ್ 25% ಅಂತ ಕೊಟ್ಟಿದ್ನಲ್ಲ, ಅದೇ ತರ ಇನ್ವಾಯ್ಸ್ ಪ್ರೈಸ್ 25% ಅಂತ ಏನಾದ್ರು ಅವ್ನು ಕೊಟ್ಟಿದ್ರೆ ಪ್ರಾಬ್ಲಮ್ ಅಲ್ಲಿ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ, ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಯಾವಾಗ ಪರ್ಸೆಂಟೇಜ್ ಆಫ್ ಲೋಡಿಂಗ್ ನಾವು ಏನಾದ್ರು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದ್ರೆ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಏನ್ ಬಾಳ ಡಿಫರೆನ್ಸ್ ಇಲ್ಲ ಈ ಫಾರ್ಮುಲಾಕ್ಕೆ, ಇದಕ್ಕೆ 100 ಪ್ಲಸ್ ರೇಟ್ ಮಾಡಿದ್ವಿ, ಇಲ್ಲಿ ಓನ್ಲಿ 100 ಅನ್ನ ಮಾಡಿದ್ವಿ. ಲೋಡಿಂಗ್ ಇಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್ ಇಂಟು ರೇಟ್ ಡಿವೈಡೆಡ್ ಬೈ 100, ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಕ್ಲಿಯರ್? ಸಿ ಥರ್ಡ್ ಫಾರ್ಮುಲಾ, ವೆನ್ ಕಾಸ್ಟ್ ಪ್ರೈಸ್ ಅಂದ್ರೆ ನಮಗೆ ಗೂಡ್ಸ್ ಸೆಂಟ್, ಗೂಡ್ಸ್ ರಿಟರ್ನ್ಡ್, ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್, ಇವು ನಾಲ್ಕು ಏನಂದ್ರೆ ಕಾಸ್ಟ್ ಪ್ರೈಸ್ ಅನ್ನ ಕೊಟ್ಬಿಟ್ಟು, ಬಟ್ ನಾವು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದು ಇನ್ವಾಯ್ಸ್ ಪ್ರೈಸ್. ಇನ್ ಕೇಸ್ ಕಾಸ್ಟ್ ಪ್ರೈಸ್ ಅನ್ನ ಅವನು ಕೊಟ್ಬಿಟ್ಟು ಪರ್ಸೆಂಟೇಜ್ ಆಫ್ ಲೋಡಿಂಗ್ ಏನಾದ್ರು ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ರೆ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಇದೆಯಲ್ಲ ಅದ್ರ ಇನ್ವರ್ಸ್. ಓಕೆ, ಕಾಸ್ಟ್ ಪ್ರೈಸ್ ಗೂಡ್ಸ್ ಸೆಂಟ್ ಅನ್ನ ಕೊಟ್ಬಿಟ್ಟು ಪರ್ಸೆಂಟೇಜ್ ಆಫ್ ಲೋಡಿಂಗ್ ಏನಾದ್ರು ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ರೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸಿ ದ ಫಾರ್ಮುಲಾ, ಲೋಡಿಂಗ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಇಂಟು ರೇಟ್ ಡಿವೈಡೆಡ್ ಬೈ 100 ಮೈನಸ್ ರೇಟ್, ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಕ್ಲಿಯರ್? ನೆಕ್ಸ್ಟ್, ವೆನ್ ಕಾಸ್ಟ್ ಪ್ರೈಸ್ ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಪ್ರೈಸ್ ಗಳನ್ನು ಕೊಟ್ಟಿದ್ದು ಅಂದ್ರೆ ಗೂಡ್ಸ್ ಸೆಂಟ್, ಗೂಡ್ಸ್ ರಿಟರ್ನ್, ಇವೆಲ್ಲ ಕಾಸ್ಟ್ ಪ್ರೈಸ್ ಅನ್ನು ಕೊಟ್ಬಿಟ್ಟು ಪರ್ಸೆಂಟೇಜ್ ಆಫ್ ಲೋಡಿಂಗ್ ಇನ್ ಕಾಸ್ಟ್ ಪ್ರೈಸ್, ಪರ್ಸೆಂಟೇಜ್ ಆಫ್ ಲೋಡಿಂಗ್ ಕೂಡ ಏನಂದ್ರೆ ಅವನು ಕಾಸ್ಟ್ ಪ್ರೈಸ್ ಕೊಟ್ಟಿದಾಗಿದ್ರೆ ಅಂದ್ರೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ಕೂಡ ಬಹಳ ಡಿಫರೆನ್ಸ್ ಅಲ್ಲ. ಸಿ ದ ಫಾರ್ಮುಲಾ, ಲೋಡಿಂಗ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಇಂಟು ರೇಟ್ ಡಿವೈಡೆಡ್ ಬೈ 100, ಕಾಸ್ಟ್ ಪ್ರೈಸ್ ಇಂಟು ರೇಟ್ ಡಿವೈಡೆಡ್ ಬೈ 100, ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಯಾವಾಗ ಅವನು ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಾಸ್ಟ್ ಪ್ರೈಸ್ ಕೊಟ್ಟು ಅಂಡ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಅದನ್ನು ಕೂಡ ಕಾಸ್ಟ್ ಪ್ರೈಸ್ ಕೊಟ್ಟಾಗ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ವಿ ಸ್ಟಾರ್ಟ್ ಫ್ರಮ್ ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಅಲ್ಲಿ ಫಸ್ಟ್ ಏನ್ ತಗೋಬೇಕ್ರಿ, ನಿನ್ನೆ ಫಾರ್ಮೆಟ್ ಅಲ್ಲಿ ಹೇಳಿದೆ, ಓಪನಿಂಗ್ ಅಸೆಟ್ಸ್ ಡೆಬಿಟ್ ಸೈಡ್ ಅಂಡ್ ಕ್ಲೋಸಿಂಗ್ ಅಸೆಟ್ಸ್ ಕ್ರೆಡಿಟ್ ಸೈಡ್. ಓಕೆ, ಅಂಡ್ ಓಪನಿಂಗ್ ಲಯಬಿಲಿಟೀಸ್ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಲಯಬಿಲಿಟೀಸ್ ಡೆಬಿಟ್ ಸೈಡ್. ಓಕೆ, ಈಗ ನೋಡ್ರಿ ಫಾರ್ ಪ್ರಾಬ್ಲಮ್ ದಲ್ಲಿ ಏನ್ ಅಸೆಟ್ ಗಳನ್ನು ಕೊಟ್ಟಿದ್ದಾರೆ ಅಂತ, ಓಪನಿಂಗ್ ಸ್ಟಾಕ್ ಇಟ್ ಮೀನ್ 1/1/2004 ದಲ್ಲಿ ಸ್ಟಾಕ್ ಅನ್ನು ಕೊಟ್ಟಿದ್ದಾನೆ ಎಟ್ ಇನ್ವಾಯ್ಸ್ ಪ್ರೈಸ್ 7,900 ಅಂತ ಕೊಟ್ಟಿದ್ದಾನೆ. ಓಕೆ, 1/1/2004 ಅಂದ್ರೆ ಏನ್ರಿ ಅದು ಓಪನಿಂಗ್ ಸ್ಟಾಕ್. ಓಕೆ, ಸ್ಟಾಕ್ ಬೇಕಾದ್ರೆ ನಿಮ್ಮ ಐಡೆಂಟಿಫಿಕೇಶನ್ ಗೆ ಓಪನಿಂಗ್ ಅಂತ ಬರ್ಕೊಂಡ್ರೆ ಎಷ್ಟಿದೆ, 7,900. ಓಕೆ, ನೆಕ್ಸ್ಟ್ ಅಸೆಟ್ ಗಳು ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ, ಡೆಟಾರ್ಸ್ ಆನ್ 1/1/2004. 1/1/2004 ಇಟ್ ಮೀನ್ ಓಪನಿಂಗ್ ಡೇಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ, 11,300. ನೆಕ್ಸ್ಟ್ ಪೆಟ್ಟಿ ಕ್ಯಾಶ್ ಆನ್ 1/1/2004 90 ಅಂತಿದೆ, ಅಂದ್ರೆ ಇದನ್ನು ಕೂಡ ಓಪನಿಂಗ್ ಪೆಟ್ಟಿ ಕ್ಯಾಶ್ ಕೂಡ ಒಂದು ಅಸೆಟ್. ಎಷ್ಟಿದೆ, 90. ಓಕೆ, ಅಸೆಟ್ಸ್ ಎಲ್ಲ ಮುಗಿದು ಈಗ ನಾವು ಕ್ಲೋಸಿಂಗ್ ಅಸೆಟ್ಸ್ ಅನ್ನ ಬರೀಬೇಕು. ಕ್ಲೋಸಿಂಗ್ ಅಸೆಟ್ಸ್ ಏನೇನಿದೆ, ಸ್ಟಾಕ್, ಬೇಕಾದ್ರೆ ಇದನ್ನ ಕ್ಲೋಸಿಂಗ್ ಅಂತ ಬರ್ಕೊಳ್ಳಿ.
ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಸ್ಟಾಕ್ ಆನ್ 31/12/2004 ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ 8400. ಓಕೆ, ನೆಕ್ಸ್ಟ್ ಡೆಟಾರ್ಸ್, ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿದ್ದಾನೆ. ಡೆಟಾರ್ಸ್ ಆನ್ 31/12/2004, ಇಟ್ ಮೀನ್ ಇಟ್ ಈಸ್ ದ ಕ್ಲೋಸಿಂಗ್ ಡೆಟಾರ್ಸ್. ಎಷ್ಟು ಕೊಟ್ಟಿದ್ದಾನ್ರಿ 19,500. ಓಕೆ, ಇಲ್ಲಿ ನಾವು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಡೆಟಾರ್ಸ್ ಅಂಡ್ ಓಪನಿಂಗ್ ಪೆಟ್ಟಿ ಕ್ಯಾಶ್, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಅನ್ನು ತಗೋಬೇಕು. ಬಟ್ ಅವನು ಇದರಲ್ಲಿ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಅನ್ನು ಕೊಟ್ಟಿಲ್ಲ. ನಾವು ಫೈಂಡ್ ಔಟ್ ಮಾಡಬೇಕು ಪೆಟ್ಟಿ ಕ್ಯಾಶ್ ಅಂತ ಅದರ ಐಟಮ್ಸ್ ಏನನ್ನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಪ್ರಾಬ್ಲಮ್ ದಲ್ಲಿ. ಸೀದಾ ಓಪನಿಂಗ್ ಪೆಟ್ಟಿ ಕ್ಯಾಶ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪೆಟ್ಟಿ ಎಕ್ಸ್ಪೆನ್ಸಸ್ ಅನ್ನು ಕೊಟ್ಟಿದ್ದಾನೆ. ಎಷ್ಟಂತ 240 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ರೆಮಿಟೆನ್ಸ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಪೆಟ್ಟಿ ಕ್ಯಾಶ್ ಗೋಸ್ಕರ ಹೆಡ್ ಆಫೀಸ್ ಏನ್ ಮಾಡಿದೆ ಅಂದ್ರೆ ಬ್ರಾಂಚ್ ಗೆ ಅಮೌಂಟ್ ಅನ್ನು ಕಳಿಸಿಕೊಟ್ಟಿದೆ. ಟೋಟಲ್ ಆಗಿ 3 ಐಟಮ್ಸ್ ಏನಂದ್ರೆ ನಮಗೆ ಪೆಟ್ಟಿ ಕ್ಯಾಶ್ ಸಲುವಾಗಿ ಕೊಟ್ಟಿದ್ದಾನೆ. ಬಟ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ನಾವು ಕೊಟ್ಟಿಲ್ಲ. ಸೊ ಏನ್ ಮಾಡ್ಬೇಕು ನಾವು ಇವಾಗ ಪೆಟ್ಟಿ ಕ್ಯಾಶ್ ಅಕೌಂಟ್ ಅನ್ನ ಹಾಕಬೇಕಾಗುತ್ತೆ. ಓಕೆ, ಪೆಟ್ಟಿ ಕ್ಯಾಶ್ ಅಕೌಂಟ್ ಹಾಕಿದೀವಿ. ಇದರಲ್ಲಿ ಫಸ್ಟ್ ಏನ್ ತಗೋತೀವಿ ನಾವು ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಟ್ ಮೀನ್ಸ್ ಓಪನಿಂಗ್ ಪೆಟ್ಟಿ ಕ್ಯಾಶ್. ಓಪನಿಂಗ್ ಪೆಟ್ಟಿ ಕ್ಯಾಶ್ ಎಷ್ಟು ಕೊಟ್ಟಿದ್ದಾನೆ? ಪೆಟ್ಟಿ ಕ್ಯಾಶ್ ಆನ್ 1/1/2004 90. ಓಕೆ, ನೆಕ್ಸ್ಟ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ರೆಮಿಟೆನ್ಸ್ ಟು ಬ್ರಾಂಚ್ ಫಾರ್ ಪೆಟ್ಟಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ರೆಮಿಟೆನ್ಸ್ ಅಂದ್ರೆ ಏನು? ಅಮೌಂಟ್ ಅನ್ನ ಬ್ರಾಂಚ್ ಅಕೌಂಟ್ ಗೆ ಹೆಡ್ ಆಫೀಸ್ ಕಳಿಸ್ಕೊಟ್ಟಿರೋದು. ಸೊ ಅದರಲ್ಲಿ ಇದು ಓಪನಿಂಗ್ ಬ್ಯಾಲೆನ್ಸ್ 90 ಇದೆ. ಮತ್ತೆ ಏನ್ ಮಾಡ್ತಾ ಇದ್ರೆ ಹೆಡ್ ಆಫೀಸ್ ಎಕ್ಸ್ಪೆನ್ಸಸ್ ಮಾಡೋಕ್ಕೋಸ್ಕರ ಏನಂದ್ರೆ ಬ್ರಾಂಚ್ ಆಫೀಸ್ ಗೆ ರೆಮಿಟೆನ್ಸ್ ಮಾಡ್ತಿದೆ, ಅಂದ್ರೆ ಕ್ಯಾಶ್ ಅನ್ನ ಕಳಿಸ್ಕೊಡ್ತಾ ಇದೆ. ಅದನ್ನು ಕೂಡ ಯಾವ ಸೈಡ್ ಎಂಟ್ರಿ ಮಾಡ್ತೀವಿ ನಾವು? ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಅದು 280. ಕ್ಯಾಶ್ ಸೆಂಟ್ ಫ್ರಮ್ ಹೆಡ್ ಆಫೀಸ್. ಕ್ಯಾಶ್ ಸೆಂಟ್ ಫ್ರಮ್ ಹೆಡ್ ಆಫೀಸ್ ಎಷ್ಟು ಕೊಟ್ಟಿದ್ದಾರೆ? 280 ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಕ್ಯಾಶ್ ಬಂದಿದ್ದನ್ನ ಬ್ಯಾಲೆನ್ಸ್ ಬ್ರಾಟ್ ಡೌನ್ 90 ತಗೊಂಡ್ವಿ. ಹೆಡ್ ಆಫೀಸ್ ಅಂತ ಕಳಿಸ್ಕೊಟ್ಟಿದ್ದು 280 ತಗೊಂಡ್ವಿ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಅನ್ನ ಯಾವ ಸೈಡ್ ತಗೊಂತೀವಿ ಅಂದ್ರೆ ನಾವು ಕ್ರೆಡಿಟ್ ಸೈಡ್ ಎಕ್ಸ್ಪೆನ್ಸಸ್ ಅನ್ನ ಎಂಟ್ರಿ ಮಾಡ್ತೀವಿ. ಪೆಟ್ಟಿ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡ್ರಿ. ಪೆಟ್ಟಿ ಎಕ್ಸ್ಪೆನ್ಸಸ್ 240 ರೂಪೀಸ್ ಏನಂದ್ರೆ ಪೆಟ್ಟಿ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಕ್ಲೋಸ್ ಮಾಡಿ. ಈಗ ಆಡ್ ಮಾಡಿ ಎರಡು ಐಟಮ್ಸ್ ನ 280 plus 90 370 ಬೋತ್ ಸೈಡ್. ನೆಕ್ಸ್ಟ್ ಪೆಟ್ಟಿ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಿ ಎಷ್ಟು ಬರ್ತದೆ? 130. ಏನಿದು? ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಟ್ ಮೀನ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ಸೊ ಹಾಗಾದ್ರೆ ಎಂಟ್ರಿ ಮಾಡಿ ಪೆಟ್ಟಿ ಕ್ಯಾಶ್ ಕ್ಲೋಸಿಂಗ್ ಎಷ್ಟು? 130. ಓಕೆ, ಓಪನಿಂಗ್ ಅಸೆಟ್ಸ್ ಮತ್ತು ಕ್ಲೋಸಿಂಗ್ ಅಸೆಟ್ಸ್ ನಾವು ಎಂಟ್ರಿ ಮಾಡ್ಕೊಂಡಿದೀವಿ. ಹಾಗಾದ್ರೆ ಈಗ ಏನ್ ತಗೋಬೇಕ್ರಿ? ನೆಕ್ಸ್ಟ್ ನಿಮ್ಮ ಫಾರ್ಮೆಟ್ ಅನ್ನ ನಿಮ್ ಮುಂದ್ಗಡೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಇದು ಯಾವ್ದು ಕೂಡ ಅರ್ಥ ಆಗಲ್ಲ. ಫಾರ್ಮೆಟ್ ನಿನ್ನೆ ಬರ್ಸಿರ್ತಕ್ಕಂಥ ಫಾರ್ಮೆಟ್ ಅನ್ನ ನಿಮ್ ಫ್ರೆಂಡ್ ಇಟ್ಕೊಳ್ರಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟಿದೆ ನೋಡಿ? ಗೂಡ್ಸ್ ಸೆಂಟ್ ಟು ಬ್ರಾಂಚ್ 25,000. 25,000 ಏನಂದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದೆ. ಹಾಗಾದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ಗೂಡ್ಸ್ ರಿಟರ್ನ್ ಯಾವ ಸೈಡ್ ತಗೋಬೇಕಾಗುತ್ತೆ? ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಗೂಡ್ಸ್ ರಿಟರ್ನ್ ಎಷ್ಟು ಕೊಟ್ಟಿದ್ದ ನೋಡ್ರಿ ಇದರಲ್ಲಿ? 1000. ಗೂಡ್ಸ್ ರಿಟರ್ನ್ 1000. ಓಕೆ, ನೆಕ್ಸ್ಟ್ ಗೂಡ್ಸ್ ನಾವು ಸೆಂಡ್ ಮಾಡಿದೀವಿ ಅಂದ್ರೆ ಅದರಿಂದ ಏನಂದ್ರೆ ನಮಗೆ ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್ ಅಮೌಂಟ್ ಏನಾಗಿದೆ ಅಮೌಂಟ್ ಅನ್ನ ತಗೋಬೇಕಾಗುತ್ತಲ್ಲ. ಸೊ ನೆಕ್ಸ್ಟ್ ಬ್ಯಾಂಕ್, ಇದರಲ್ಲಿ ನಾವು ಏನ್ ತಗೋತೀವಿ? ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಿದ್ದ ನೋಡ್ರಿ ಇದರಲ್ಲಿ? ಕ್ಯಾಶ್ ಸೇಲ್ಸ್ 1400. ಓಕೆ, ನೆಕ್ಸ್ಟ್ ಏನ್ ತಗೋತೀವಿ? ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಬೇಕು ನಮಗೆ. ಎಷ್ಟು ಕೊಟ್ಟಿದ್ದ ನೋಡ್ರಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್? ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕೊಟ್ಟಿಲ್ಲ.
ಹಾಗಾದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಯಾವ ಅಕೌಂಟ್ ಅನ್ನು ಹಾಕಬೇಕಾಗುತ್ತೆ? ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅನ್ನ ಹಾಕಿ. ಈಗ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಹಾಕ್ತಾ ಇದೀವಿ. ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ಲಿ ಏನು ಅಂತೀರಿ? ಓಪನಿಂಗ್ ಡೆಟಾರ್ಸ್. ಓಪನಿಂಗ್ ಡೆಟಾರ್ಸ್ ಎಷ್ಟು ಕೊಟ್ಟಿದೆ ನೋಡಿ ಇಲ್ಲಿ 11,300. ಓಕೆ, ಕ್ರೆಡಿಟ್ ಸೈಡ್ ಕ್ಲೋಸಿಂಗ್ ಡೆಟಾರ್ಸ್ ಇಟ್ ಮೀನ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಕೊಟ್ಟಿದೆ ನೋಡ್ರಿ? ಕ್ಲೋಸಿಂಗ್ ಡೆಟಾರ್ಸ್ 19,500. ಓಕೆ, ಮತ್ತೆ ನಾವು ಡೆಬಿಟ್ ಸೈಡ್ ಏನ್ ತಗೋತೀವಿ? ಫಾರ್ಮೆಟ್ ಅಲ್ಲಿ ನೋಡಿ, ಕ್ರೆಡಿಟ್ ಸೇಲ್ ಅನ್ನ ನಾವೇನಂದ್ರೆ ಡೆಬಿಟ್ ಸೈಡ್ ಆಫ್ ದ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅನ್ನು ನಾವು ತಗೋತೀವಿ. ಬಟ್ ಕ್ರೆಡಿಟ್ ಸೇಲ್ಸ್ ಅನ್ನ ನಮ್ಮ ಅಕೌಂಟ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾನೆ, ಟೋಟಲ್ ಸೇಲ್ಸ್ ಕೊಟ್ಟಿದ್ದಾನೆ, ಆದ್ರೆ ಏನಂದ್ರೆ ಕ್ರೆಡಿಟ್ ಸೇಲ್ಸ್ ನಮಗೆ ಕೊಟ್ಟಿಲ್ಲ. ಸೊ ಕ್ರೆಡಿಟ್ ಸೇಲ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ನಿನ್ನೆ ಅದನ್ನು ಕೂಡ ಫಾರ್ಮಲ್ ಬರ್ಸಿದ್ದೆ. ಕ್ರೆಡಿಟ್ ಸೇಲ್ ನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಟೋಟಲ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ಅನ್ನು ಕೊಟ್ಟಿದ್ದಾನೆ. ಟೋಟಲ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ಕೊಟ್ಟ ಕ್ರೆಡಿಟ್ ಸೇಲ್ ನ ಯಾವ ತರ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಫಾರ್ಮಲ್ ನ ಅಪ್ಲೈ ಮಾಡಬೇಕಾಗುತ್ತೆ. ಕ್ರೆಡಿಟ್ ಸೇಲ್ ಇಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್. ಟೋಟಲ್ ಸೇಲ್ಸ್ ಅಲ್ಲಿ ನಾವು ಕ್ಯಾಶ್ ಸೇಲ್ಸ್ ಅನ್ನ ಲೆಸ್ ಮಾಡಿದಾಗ ಏನಂದ್ರೆ ನಮಗೆ ಕ್ರೆಡಿಟ್ ಸೇಲ್ ಸಿಗುತ್ತೆ. ಸೊ ಟೋಟಲ್ ಸೇಲ್ಸ್ ನಮಗೆ ಎಷ್ಟು ಕೊಟ್ಟಿದ್ದಾನೆ? 34,900 ಅನ್ನ ಕೊಟ್ಟಿದ್ದಾನೆ. ಅದರಲ್ಲಿ 1,400 ಏನಂದ್ರೆ ಕ್ಯಾಶ್ ಸೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಅದನ್ನ ಲೆಸ್ ಮಾಡಿದ್ರೆ 33,500 ಏನ್ರಿ ಅದು ಕ್ರೆಡಿಟ್ ಸೇಲ್ 33,500. ಓಕೆ, ಈಗ ಡೆಬಿಟ್ ಸೈಡ್ ತಗೊಳ್ತಕ್ಕಂಥ ಐಟಮ್ಸ್ ಎಲ್ಲ ಮುಗಿದು ಕ್ರೆಡಿಟ್ ಸೈಡ್ ಯಾವ ಐಟಮ್ಸ್ ತಗೋತೀವಿ ನೋಡ್ತಾ ಬನ್ನಿ. ಸೊ ಇದರಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡಿ, ಸೊ ಬ್ಯಾಡ್ ಡೇಟ್ಸ್ ಅಂತ ಕೊಟ್ಟಿದ್ದಾನೆ. ಬ್ಯಾಡ್ ಡೇಟ್ಸ್ ಇದನ್ನು ಕೂಡ ಯಾವ ಸೈಡ್ ತಗೊಂತೀವಿ ನಾವು? ಕ್ರೆಡಿಟ್ ಸೈಡ್ ತಗೊಂತೀವಿ. ಎಷ್ಟು ಕೊಟ್ಟಿದ್ದಾನೆ ಬ್ಯಾಡ್ ಡೇಟ್ಸ್? ಬ್ಯಾಡ್ ಡೇಟ್ಸ್ 100. ಓಕೆ, ನೆಕ್ಸ್ಟ್ ಯಾವ ಐಟಮ್ಸ್ ಅನ್ನ ತಗೋತೀವಿ ನಾವು? ಸೇಲ್ಸ್ ರಿಟರ್ನ್ ಅಂತ ಕೊಟ್ಟಿದ್ದಾನೆ. ಸೇಲ್ಸ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ? ಹೌ ಮಚ್? ಸೇಲ್ಸ್ ರಿಟರ್ನ್ 400 ಕೊಟ್ಟಿದ್ದಾನೆ. ಮತ್ತೇನ್ ಐಟಮ್ ಗಳನ್ನ ತಗೋತೀವಿ ನಾವು? ಅಲೋವೆನ್ಸ್ ಟು ಕಸ್ಟಮರ್ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ ಗೋಸ್ಕರ ಅಲೋವೆನ್ಸ್ ಮಾಡಿದ್ದಾರೆ. ಅದನ್ನು ಕೂಡ ನಾವೇಂದ್ರೆ ಕ್ರೆಡಿಟ್ ಸೈಡ್ ತಗೋತೀವಿ. ಅಲೋವೆನ್ಸ್ ಟು ಕಸ್ಟಮರ್. ಅಲೋವೆನ್ಸ್ ಟು ಕಸ್ಟಮರ್ ಎಷ್ಟು ಕೊಟ್ಟಿದ್ದಾನೆ ಅವನು? 450. ಓಕೆ, ನೆಕ್ಸ್ಟ್ ಮತ್ತೆ ಯಾವ ಐಟಮ್ ಗಳನ್ನ ತಗೊಂತೀವಿ? ಕ್ಲಿಯರ್. ಇಷ್ಟು ಐಟಮ್ ಗಳು ಏನಂದ್ರೆ ನಾವು ಕ್ರೆಡಿಟ್ ಸೈಡ್ ಆಫ್ ದ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ನಾವು ತಗೋತೀವಿ. ಈಗ ನಾವು ಪ್ರಾಬ್ಲಮ್ ಅಲ್ಲಿ ಇನ್ನು ಒಂದು ಐಟಮ್ ಅನ್ನ ನಾವು ಕ್ರೆಡಿಟ್ ಸೈಡ್ ತಗೋಬೇಕಾಗಿತ್ತು. ಯಾವ್ದಂದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತಂದೇಳಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅವ್ನು ಕೊಟ್ಟಿಲ್ಲ. ಸೊ ಅದನ್ನೇ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಅಲ್ಲಿ ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅನ್ನು ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಡೆಟಾರ್ಸ್ ಅಕೌಂಟ್ ಅನ್ನು ಹಾಕಿದ್ವಿ. ಟೋಟಲ್ ಮಾಡಿ ಬೋತ್ ಸೈಡ್ ಎಷ್ಟಾಗ್ತದೆ? ಡೆಬಿಟ್ ಸೈಡ್ ಜಾಸ್ತಿ ಆಗ್ತದೆ. ಎಷ್ಟಿದೆ? 33,500 ಪ್ಲಸ್ 11,800 44,800. ಓಕೆ, ಲೆಸ್ ಮಾಡಿ ಅಮೌಂಟ್ ಅನ್ನ ಎಷ್ಟು ಬರ್ತದೆ? 24,350. ಏನಿದು? ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಓಕೆ, ಅಮೌಂಟ್ ಅನ್ನು ಹಚ್ಚಿ 24,350. ದಿಸ್ ಇಸ್ ದ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನೇನ್ ಐಟಮ್ಸ್ ಅನ್ನ ತಗೋಬೇಕು? ಕ್ಯಾಶ್. ಕ್ಯಾಶ್ ಅಲ್ಲಿ ಹೆಡ್ ಆಫೀಸ್ ಇಂದ ಪೇಮೆಂಟ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಗಳನ್ನು, ಬ್ರಾಂಚ್ ಆಫೀಸಿಗೆ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಗಳನ್ನು ಇಲ್ಲಿ ತಗೋಬೇಕಾಗುತ್ತೆ. ಏನೇನು ಎಕ್ಸ್ಪೆನ್ಸಸ್ ಮಾಡಿದೆ? ಸಿ ದ ಪ್ರಾಬ್ಲಮ್. ರೆಂಟ್. ರೆಂಟಿಗೋಸ್ಕರ ಎಷ್ಟು ಮಾಡಿದೆ? 1,400. ಸ್ಯಾಲರಿ 1,500. Then sundry expenses. Sundry expenses ಎಷ್ಟು ಮಾಡಿದಿರಿ? 700. ಓಕೆ, ಟೋಟಲ್ ಆಗಿ ಎಷ್ಟು ಎಕ್ಸ್ಪೆನ್ಸಸ್ ಅನ್ನು ಮಾಡಿದೆ? 3,600. ಓಕೆ, 3,600 ಎಕ್ಸ್ಪೆನ್ಸಸ್ ಅನ್ನ ಹೆಡ್ ಆಫೀಸ್ ಇಂದ ಪೇಮೆಂಟ್ ಮಾಡೋದಾಗಿದೆ. ಹಾಗಾದ್ರೆ ಮತ್ತೆ ಯಾವ ಐಟಮ್ಸ್ ಗಳನ್ನ ನಾವು ಡೆಬಿಟ್ ಸೈಡ್ ತಗೋಬೇಕಾಗುತ್ತೆ? ಪ್ರೊವಿಷನ್ಸ್. ಪ್ರೊವಿಷನ್ಸ್ ಆನ್ ಡೆಟ್ಸ್ ಏನಾದರೂ ಇದ್ರೆ ತಗೋಬೇಕಾಗುತ್ತೆ.
ಪ್ರೊವಿಷನ್ಸ್ ಆನ್ ಡೆಟಾರ್ಸ್ ಅಂತ ಇದೆ ನೋಡ್ರಿ. ಎಷ್ಟು ಕೊಟ್ಟಿದ್ದಾನೆ? ಪ್ರೊವಿಷನ್ ಆನ್ ಡೆಟಾರ್ಸ್ 1500 ಪ್ರೊವಿಷನ್ ಆನ್ ಡೆಟಾರ್ಸ್ ಅನ್ನು ಕೊಟ್ಟಿದ್ದಾನೆ 1500. ನೆಕ್ಸ್ಟ್ ಮತ್ತೆ ಐಟಮ್ಸ್ ಗಳನ್ನ ನಾವು ಇಲ್ಲಿ ಡೆಬಿಟ್ ಅಂಡ್ ಕ್ರೆಡಿಟ್ ಕಾಲಮ್ ಅಲ್ಲಿ ತಗೋಬೇಕಾಗುತ್ತೆ. ಸಿ ದ ಪ್ರಾಬ್ಲಮ್. ಈಗ ರಿಮೈನಿಂಗ್ ಯಾವ ಪಾರ್ಟ್? ಲೋಡಿಂಗ್ ಅನ್ನು ತಗೊಳ್ಳಿ. ಲೋಡಿಂಗ್ ಅನ್ನು ಯಾವ್ಯಾವ್ದ್ರ ಮೇಲೆ ತಗೋಬೇಕು ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಒಂದು ಈಸಿ ಮೆಥಡ್ ಹೇಳ್ತೀನಿ ಕೇಳಿ. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಕೊಟ್ಟಿದ್ದಾನೆ, ಹಾಗಾದ್ರೆ ನಾವು ಅದರ ಲೋಡಿಂಗ್ ಅನ್ನ ಕ್ರೆಡಿಟ್ ಸೈಡ್ ಹಾಕ್ತಿವಿ. ಕ್ಲೋಸಿಂಗ್ ಸ್ಟಾಕ್ ನ ಕ್ರೆಡಿಟ್ ಸೈಡ್ ತಗೊಂಡಿದೀವಿ, ಹಾಗಾದ್ರೆ ಅದರ ಲೋಡಿಂಗ್ಸ್ ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಯಾವ್ದ್ರ ಮೇಲೆ ಎಂಟ್ರಿ ಮಾಡಬೇಕು? ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಅದಕ್ಕೆ ನಾವು ಲೋಡಿಂಗ್ ಅನ್ನು ನೋಡಬೇಕಾಗುತ್ತೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಯಾವ ಸೈಡ್ ಇದೆ? ಡೆಬಿಟ್ ಸೈಡ್ ಇದೆ, ಅದನ್ನ ನಾವು ಕ್ರೆಡಿಟ್ ಸೈಡ್ ಲೋಡಿಂಗ್ ಅನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಇದೆ, ಅದು ಕ್ರೆಡಿಟ್ ಸೈಡ್ ಇದೆ, ಅದರ ಲೋಡಿಂಗ್ ಅನ್ನ ನಾವು ಯಾವ ಸೈಡ್ ಎಂಟ್ರಿ ಮಾಡ್ತೀವಿ? ಡೆಬಿಟ್ ಸೈಡ್. ಅಪೋಸಿಟ್ ಎಂಟ್ರಿನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಬ್ರಾಕೆಟ್ ಅಲ್ಲಿ ಲೋಡಿಂಗ್ ಅಂತ ಬರ್ಕೊಳ್ಳಿ. ಓಪನಿಂಗ್ ಸ್ಟಾಕ್ ಲೋಡಿಂಗ್ ಅನ್ನ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ಗೂಡ್ಸ್ ಸೆಂಟ್ ಇದರ ಲೋಡಿಂಗ್ ಅನ್ನ ಕೂಡ ನಾವು ಕ್ರೆಡಿಟ್ ಸೈಡ್ ನ ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಇದರ ಲೋಡಿಂಗ್ ಅನ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಅನ್ನ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ವಿ, ಹಾಗಾದ್ರೆ ಗೂಡ್ಸ್ ರಿಟರ್ನ್ ಡೆಬಿಟ್ ಸೈಡ್ ಮಾಡಬೇಕಾಗುತ್ತೆ. ಗೂಡ್ಸ್ ರಿಟರ್ನ್ ಬ್ರಾಕೆಟ್ ಅಲ್ಲಿ ಲೋಡಿಂಗ್ ಅಂತ ತಗೊಳ್ಳಿ. ಹಾಗಾದ್ರೆ ಇವು ನಾಲ್ಕು ಕೂಡ ನಾವು ಲೋಡಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ 4 ಫಾರ್ಮುಲಾಸ್ ನಾವು ಅಪ್ಲೈ ಮಾಡಬೇಕಾಗುತ್ತೆ ಅಂತ. 4 ಫಾರ್ಮುಲಾದಲ್ಲಿ ಇಲ್ಲಿ ಯಾವ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕಾಗುತ್ತೆ? ಸೊ ಕಾಸ್ಟ್ ಪ್ಲಸ್ ಪರ್ಸೆಂಟೇಜ್ ನ ಕೊಟ್ಟಿದ್ದಾನೆ, ಹಾಗೂ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾನೆ. ವೆನ್ ಇನ್ವಾಯ್ಸ್ ಪ್ರೈಸ್ ಅಂಡ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಈಸ್ ಕಾಸ್ಟ್ ಪ್ಲಸ್ ಅಂತ ಇದ್ರೆ ನಾವು ಒಂದು ಫಾರ್ಮುಲಾನ ಹೇಳಿದೆ, ಆ ಫಾರ್ಮುಲಾನ ಬೋರ್ಡ್ ಮೇಲೆ ಹಾಕ್ತೀನಿ ನೋಡಿ. ಈಗ ಲೋಡಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾದ್ರೆ ಇನ್ವಾಯ್ಸ್ ಪ್ರೈಸ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್. ಓಕೆ, ಯಾವ್ಯಾವ್ದಕ್ಕೆ ನಾವು ಲೋಡಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ? ಮೊದಲು ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಸಿ ದ ಓಪನಿಂಗ್ ಸ್ಟಾಕ್ 7900 ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ರಿ. 7900 ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾನೆ? ಕಾಸ್ಟ್ ಪ್ಲಸ್ 25% ಅಂತ ಕೊಟ್ಟಿದ್ದಾನಲ್ಲ. ಸೊ 25% ಕಾಸ್ಟ್ ಇದೆ, 25 ಡಿವೈಡೆಡ್ ಬೈ ಫಾರ್ಮುಲಾ 100 ಪ್ಲಸ್ 25. ಇಟ್ ಮೀನ್ 7900 ಇಂಟು 25 ಡಿವೈಡೆಡ್ ಬೈ 125. ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರ್ತದೆ ಇದು? 1580. ಓಕೆ, ಕ್ಲಿಯರ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡಿ. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಏನು ಕೊಟ್ಟಿದ್ದಾರೆ? 8400 ಇಂಟು 25 ಡಿವೈಡೆಡ್ ಬೈ 125 ಎಷ್ಟು ಬರ್ತದೆ? 1680 ಏನಂದ್ರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಲೋಡಿಂಗ್ ಬರ್ತದೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಕ್ಯಾಲ್ಕುಲೇಷನ್ ಮಾಡಬೇಕು? ಗೂಡ್ಸ್ ಸೆಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ. ಇದರಲ್ಲಿ 25000 ಕೊಟ್ಟಿದ್ದಾನೆ. 25000 ಇಂಟು 25 ಡಿವೈಡೆಡ್ ಬೈ 125 ಎಷ್ಟು ಬರುತ್ತೆ ಲೋಡಿಂಗ್? ಹಾಗಾದ್ರೆ ಲೋಡಿಂಗ್ ಬರುತ್ತೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಗೂಡ್ಸ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಗೂಡ್ಸ್ ರಿಟರ್ನ್ ನಮಗೆ ಎಷ್ಟು ಕೊಟ್ಟಿದ್ದಾನೆ? ಓನ್ಲಿ 1000 ಕೊಟ್ಟಿದ್ದಾನೆ. 1000 ಗೆ ಕ್ಯಾಲ್ಕುಲೇಷನ್ ಮಾಡ್ರಿ. 25 ಡಿವೈಡೆಡ್ ಬೈ 125 ಎಷ್ಟು ಬರುತ್ತೆ? 200. ಇಷ್ಟು ಏನಂದ್ರೆ ಲೋಡಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿರ್ಬೇಕು. ಸೊ ಆ ಲೋಡಿಂಗ್ ಅನ್ನು ನಾವು ಈಗ ಆಲ್ರೆಡಿ ಫಾರ್ಮೆಟ್ ಅಲ್ಲಿ ಅಪ್ಲೈ ಮಾಡಿದ್ವಿ. ಸೊ ಆಸ್ ಯೂಶುವಲ್ ಅಮೌಂಟ್ ಅನ್ನು ಹಾಕೋಣ. ಸೊ ಕ್ಲೋಸಿಂಗ್ ಸ್ಟಾಕ್ ಇನ್ ಲೋಡಿಂಗ್ ಎಷ್ಟು ಬಂದಿದೆ ರೀ? 1680. ಕ್ಲಿಯರ್. ಹಾಗಾದ್ರೆ ಗೂಡ್ಸ್ ರಿಟರ್ನ್ ನಾವು ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ? 200. ಓಕೆ, ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಲೋಡಿಂಗ್. ಓಕೆ, ಓಪನಿಂಗ್ ಸ್ಟಾಕ್ ಲೋಡಿಂಗ್ ನಮಗೆ ಎಷ್ಟು ಬಂದಿದೆ? 1580. ನೆಕ್ಸ್ಟ್
ಗೂಡ್ಸ್ ಸೆಂಟ್ ಲೋಡಿಂಗ್. ಗೂಡ್ಸ್ ಸೆಂಟ್ ನಮಗೆ ಲೋಡಿಂಗ್ ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ 5000 ಗೂಡ್ಸ್ ಸೆಂಟ್ ಲೋಡಿಂಗ್ ಬಂದಿದೆ. ಸೊ ಒನ್ ಮೋರ್ ಐಟಮ್, ಪೆಟ್ಟಿ ಕ್ಯಾಶ್ ಸೆಂಟ್ ಟು ದ ಬ್ರಾಂಚ್. ಹೆಡ್ ಆಫೀಸ್ ಏನಂದ್ರೆ ಪೆಟ್ಟಿ ಕ್ಯಾಶ್ ಅನ್ನ ಕಳಿಸ್ಕೊಟ್ಟಿರುತ್ತೆ. ಯಾವ್ದಕ್ಕೋಸ್ಕರ ಅಂದ್ರೆ ಪೆಟ್ಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಮಾಡೋಕ್ಕೋಸ್ಕರ ಬ್ರಾಂಚ್ ಗೆ ಅಮೌಂಟ್ ಅನ್ನು ಕೊಡಬೇಕಾಗಿದೆ. ಫಾರ್ಮೆಟ್ ಅಲ್ಲಿ ನೋಡಿ ಆ ಐಟಮ್ ಕೂಡ ನಾವು ತಗೋಬೇಕಾಗುತ್ತೆ. ಪೆಟ್ಟಿ ಕ್ಯಾಶ್ ಸೆಂಟ್ ಎಷ್ಟಿದೆ ಅಮೌಂಟ್, ಅದು 280 rupees ಏನಂದ್ರೆ ಪೆಟ್ಟಿ ಕ್ಯಾಶ್ ಸೆಂಟ್ ಟು ದ ಬ್ರಾಂಚ್ ಅಂತ ಇದೆ. ಓಕೆ, ಈಗ ಕ್ಲೋಸ್ ಮಾಡಿ, ಬೋತ್ ಸೈಡ್ ಟೋಟಲ್ ನ ಮಾಡಿ. ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಅಮೌಂಟ್ ಬರ್ತಾ ಇದೆ. ಎಷ್ಟಾಗುತ್ತೆ ನೋಡಿ, 61,360. ಬೋತ್ ಸೈಡ್ ಅದೇ ಅಮೌಂಟ್ ಹಚ್ಚಿ 61,360. ರಿಮೈನಿಂಗ್ ಡೆಬಿಟ್ ಸೈಡ್ ಇರ್ತಕ್ಕಂತ ಎಲ್ಲ ಐಟಮ್ಸ್ ಅನ್ನ ಇಲ್ಲಿ ಲೆಸ್ ಮಾಡಿ. ಎಷ್ಟು ಬರುತ್ತೆ, 9,810. 9,810. ಇದನ್ನೇನಂತ ಕರಿತೀವಿ, ಜನರಲ್ ಪ್ರಾಫಿಟ್ ಅಂತ ಹೇಳಿ ಕರಿತಾ ಇದೀವಿ. ಓಕೆ, ಕ್ಲಿಯರ್ ಫ್ರೆಂಡ್ಸ್? ಐ ಥಿಂಕ್ ಬ್ರಾಂಚ್ ಅಕೌಂಟ್ ಅಲ್ಲಿ ಡೇಟಾ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ 15 ಮಾರ್ಕ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಾಕ್ ಅಂಡ್ ಡೆಟಾರ್ಸ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ ಗಳನ್ನ ನೋಡೋಣ. ಡೆಟಾರ್ಸ್ ಸಿಸ್ಟಮ್ ಅಂಡ್ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ಮತ್ತು ಫೈನಲ್ ಅಕೌಂಟ್ ಸಿಸ್ಟಮ್ ಅಲ್ಲಿ ನಾವು ಇಂದ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಬಟ್ ಫೈನಲ್ ಅಕೌಂಟ್ ಸಿಸ್ಟಮ್ ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಓನ್ಲಿ ಡೆಟಾರ್ ಸಿಸ್ಟಮ್ ಮತ್ತು ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ಎರಡು ಸಿಸ್ಟಮ್ ಗಳಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಈಗ ಡೆಟಾರ್ ಸಿಸ್ಟಮ್ ಕ್ಲಿಯರ್ ಆಗಿದೆ ಫ್ರೆಂಡ್ಸ್. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೂ ಕೂಡ ನಮ್ಮ ಪ್ರೆಸಿಡೆನ್ಸಿ ಅಕಾಡೆಮಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತು ಫೇಸ್ಬುಕ್ ಐಡಿ ಮತ್ತು ಜಿಮೇಲ್ ಐಡಿ ಗಳನ್ನ ಕೊಟ್ಟಿದೆ. ನಿಮ್ದು ಏನೇ ಕಮೆಂಟ್ಸ್ ಗಳಿದ್ರು ಮತ್ತು ಯಾವುದೇ ಡೌಟ್ಸ್ ಗಳಿದ್ರು ಕೂಡ ನೀವು ಅದರಲ್ಲಿ ಶೇರ್ ಮಾಡ್ಕೊಳ್ಳಿ. ನಾವು ನಿಮಗೆ ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಇನ್ನೂ ಹೆಚ್ಚಿನ ವಿಡಿಯೋಸ್ ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು.